ನೋಡಿ, ಈಗ ಯಾರಿಗೂ ಗೊತ್ತಾಗದಿರೋ ಹಾಗೆ ಬಂದು ತಾಳಿ ಕಟ್ಟಿದ್ದಾನೆ ಅಂದರೆ ನನಗೇನೋ ಅವನು ಒಳ್ಳೆಯವನು ಅಂತ ಅನ್ಸೋದಿಲ್ಲ. ಯಾಕ್ರಿ ಹೀಗೆ ಹೇಳ್ತಿದ್ದೀರಾ? ಮತ್ತಿನ್ನೇನು ಚಿನ್ನುಮರಿ, ಅವ್ರನ್ನ ಅವ್ನು ನಿಜವಾಗ್ಲೂ ಪ್ರೀತಿಸ್ತಿದ್ದಿದ್ರೆ ಒಂದ್ಸಲಿನಾದರೂ ಪ್ರೀತಿ ಹೇಳ್ಕೋಬೇಕಾಗಿತ್ತಲ್ವಾ? ಹೋಗಿ ಈಗ ರಾತ್ರಿ ಬಂದು ತಾಳಿ ಕಟ್ಟಿದ್ದಾನೆ ಅಂದಮೇಲೆ ಮುಂದಿನ ದಿನ ಬಂದು ಹೀಗಾಗಿದೆ ಅಂತ ತಪ್ಪು ಒಪ್ಕೊಂಡು ತಾನೇ ಕೆಲಸ ಮಾಡಿರೋದು ಅಂತ ಹೇಳಬೇಕಾಗಿತ್ತು ತಾನೆ. ಆಗ್ಲಾದ್ರೂ ಅವನು ಒಪ್ಕೋಬೋದಾಗಿತ್ತು. ಆಗಿದ್ಮೇಲೆ ಅವನು ಒಳ್ಳೆಯವನು ಅಂತ ಹೇಗೆ ನಂಬೋದು? ಹಾಗಲ್ಲ ರೀ, ಪ್ರೀತಿ ಅಂದ್ರೇ ಹಾಗಲ್ವಾ? ಎಲ್ರಿಗೂ ಪ್ರೀತಿ ಹೇಳ್ಕೊಳಕ್ಕೆ ನಿಮ್ಮಷ್ಟು ಧೈರ್ಯ ಇರಲ್ಲ. ನೀವೇನೋ ನನ್ನ ಮೇಲೆ ಪ್ರೀತಿ ಆಗಿದ ತಕ್ಷಣ ಮನೆಗೆ ಬಂದು ಮದುವೆ ಮಾಡ್ಕೊಡಿ ಅಂತ ಕೇಳ್ಕೊಂಡ್ರಿ. ಆದರೆ ಅವನಿಗೆ ಆ ಥರ ಆಗಿಲ್ಲದೆ ಇರ್ಬೋದು. ಆ ಧೈರ್ಯ ಸಾಕಾಗದೆ ತಾಳಿ ಕಟ್ಟಿರ್ಬೋದು. ಅವನು ನೋಡ್ದಲೇ ಕೆಟ್ಟವನು ಅಂತ ಹೇಳೋದು ತಪ್ಪಲ್ವಾ? ನೋಡಿ ಚಿನ್ನಮರಿ, ನನ್ನ ಮನಸ್ಸು ಅವನು ಒಳ್ಳೆಯವನು ಅಂತ ಒಪ್ಕೊಳ್ಳೋಕ್ಕೆ ತಯಾರಿಲ್ಲ. ಪ್ಲೀಸ್ ನೀವು ಹಾಗೆ ಅನ್ಕೋಬೇಡಿ. ನನಗನ್ನಿಸ್ತಿದೆ ಅವನ ಅಕ್ಕನ ಬಗ್ಗೆ ಎಲ್ಲ ತಿಳ್ಕೊಂಡೆ ಹೀಗೆ ಮಾಡಿದ್ದಾನೆ ಅಂತ. ಎಲ್ಲಿ ಕಳ್ಕೊಂಡ್ಬಿಡ್ತೀನೋ, ಅವಳು ಒಪ್ಕೊಳ್ಳಲ್ವೋ ಅನ್ನೋ ಕಾರಣಕ್ಕೇನೆ ತಾಳಿ ಕಟ್ಟಿರ್ತಾನೆ. ನನಗೇನೋ ಅವ್ನು ಒಳ್ಳೆಯವನು ಅಂತಾನೆ ಅನ್ನಿಸ್ತಿದೆ ರೀ. ಸರಿ ಚಿನ್ನಮರಿ, ಇವಿಷ್ಟು ಹೇಳಿದ ಮೇಲೆ ನಾನು ಯಾವ ವಿಷಯಕ್ಕೂ ಅಡ್ಡ ಬರೋದಿಲ್ಲ. ಯಾಕೆಂದರೆ ನೀವು ಎಲ್ಲರ ಬಗ್ಗೆನೂ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿರ್ತೀರಿ. ರೀ, ನೀವು ಯಾಕೆ ಅವನು ಯಾರು ಅಂತ ಪತ್ತೆ ಮಾಡಬಾರ್ದು? ನಿಮಗೆ ಸಾಕಷ್ಟು ಕಾಂಟ್ಯಾಕ್ಟ್ಸ್ ಇದೆ, ಅದನ್ನೆಲ್ಲ ಬಳಸಿ ಅವನು ಯಾರು ಅಂತ ಹುಡ್ಕೋ ಪ್ರಯತ್ನ ಮಾಡ್ಬೋದಲ್ವಾ ರೀ? ಸರಿ ಚಿನ್ನಮರಿ, ನೋಡಿ, ನಿಮಗೋಸ್ಕರನಾದರೂ ನಾನು ಖಂಡಿತ ಅವ್ರನ್ನ ನೋಡ್ಕೋ ಪ್ರಯತ್ನ ಮಾಡೇ ಮಾಡ್ತೀನಿ. ಆದರೆ ನೀವು ಹೀಗೆ ಅಳ್ತಾ ಕೂರಬಾರ್ದಪ್ಪ. ನೀವು ನಗ್ನಗ್ತಾ ಇದ್ರೇ ಎಲ್ಲ ಸರಿಯಾಗೋದು. ಅಪ್ಪರಿ ಅಕ್ಕ, ಅವಳ ಪರಿಸ್ಥಿತಿ ಯೋಚನೆ ಮಾಡಿದ್ರೆ ತುಂಬ ಭಯ ಆಗುತ್ತೆ. ಅವಳು ಯಾವತ್ತೂ ಯಾರಿಗೂ ಕೆಟ್ಟದ್ದು ಬಯಸ್ದೋಳೆ ಅಲ್ಲ. ಆದರೆ ದೇವ್ರು ಯಾಕೆ ಥರ ಶಿಕ್ಷೆ ಕೊಡ್ತಿದ್ದಾನೆ? ನೋಡಿ ಚಿನ್ನಮರಿ, ಎಲ್ಲದಕ್ಕೂ ಒಂದು ಕಾರಣ ಅಂತ ಇರುತ್ತೆ. ಆಗಿದ್ದೆಲ್ಲ ಒಳ್ಳೆದಕ್ಕೆ ಅಂತ ನಾವು ಅಂದ್ಕೊಂಡ್ರೆ ಈ ನೋವು ಹತಾಶೆ ಯಾವುದೂ ಇರೋದಿಲ್ಲ. ಆದರೆ ನೀವೇನು ಯೋಚನೆ ಮಾಡಬೇಡಿ, ನಾನು ಹುಡುಕೋ ಪ್ರಯತ್ನ ಮಾಡೇ ಮಾಡ್ತೀನಿ. ನೀವು ಸ್ವಲ್ಪ ಅಳೋದನ್ನ ನಿಲ್ಲಿಸಿ ನಿಶ್ಚಿಂತೆಯಾಗಿರಿ. ರೀ, ಯಾಕೆ ಹಿಂಗೆ ಮಾಡಿದೆ ಲಕ್ಷ್ಮಿ? ಭಾವನೆಗೆ ಹೀಗಾಗಿದೆ ಅಂತ ನನಗೆ ಯಾಕೆ ಹೇಳಿಲ್ಲ? ಯಾಕೆ ಇವ್ರಿಗೆ ಕೆಲಸನೇ ಹೋಗಿದೆ, ಇವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ನನಗೆ ಹೇಳಿಲ್ವಾ? ಅಯ್ಯೋ ಇಲ್ಲ ರೀ, ಯಾವತ್ತೂ ನಿಮ್ಮ ಕೆಲಸ ಹೋಗಿದೆ, ನಿಮ್ಮ ಕೈಲಿ ಏನೂ ಆಗಲ್ಲ ಅಂತ ನಾನು ಅನ್ಕೊಂಡಿಲ್ಲ ರೀ. ನೀವು ಭಾವನ ಮದುವೆ ವಿಷಯವಾಗಿ ಎಷ್ಟು ಯೋಚನೆ ಮಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು ರೀ. ಅವಳಿಗೆ ಹೀಗಾಗಿದೆ ಅಂದರೆ ನೀವು ಮನ್ಸಿಗೆ ನೋವು ಮಾಡ್ಕೋತೀರಾ, ಸಂಕಟ ಪಡ್ತೀರಾ ಅಂತ ನಾನು ಹೇಳಲಿಲ್ಲ ರೀ. ಸಂಕಟ ಆಗತ್ತೆ ಲಕ್ಷ್ಮಿ, ಸಂಕಟ ಆಗತ್ತೆ. ಮಗಳು ಹಿಂಗಾದ್ರೆ ಯಾವ ಅಪ್ಪನಿಗಾಗಲ್ಲ ಹೇಳು? ಸಣ್ಣ ಪುಟ್ಟ ವಿಷಯನೆಲ್ಲ ನನ್ನ ಹತ್ರ ತಂದು ಹೇಳೋಳಿಗೆ ಈ ವಿಷಯ, ಭಾವನನ ಬದುಕು, ಇದನ್ನ ಹೇಳಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವಾ? ತಪ್ಪು ಮಾಡಿದೆ ಲಕ್ಷ್ಮಿ, ನೀನು ನನಗೆ ವಿಷಯ ಹೇಳಬೇಕಿತ್ತು. ರೀ, ನೊಂದಿರೋ ಮನ್ಸಿಗೆ ಇನ್ನಷ್ಟು ನೋವನ್ನ ಯಾಕೆ ಕೊಡಬೇಕು ಅಂತ ಹೇಳಿಲ್ಲ ರೀ. ನಾನು ಹೇಳಿದ್ರು ಈಗ ನಾನು ಹೇಗೆ ಅಸಹಾಯಕ ಪರಿಸ್ಥಿತಿಲಿದ್ದೀನೋ ನೀವು ಹಾಗೆ ಇರ್ತಿದ್ರಿ ಅಲ್ವೇನ್ರಿ? ವಿಷಯ ಗೊತ್ತಾದ್ಮೇಲೆ ಅವನ್ನ ಹುಡ್ಕೋದಕ್ಕೆ ನಾನು ಎಲ್ಲ ಪ್ರಯತ್ನನೂ ಮಾಡಿದ್ದೀನಿ. ಆದ್ರೆ ಇಲ್ಲಿವರೆಗೂ ಅವನು ಯಾರು ಅಂತಾನೆ ಗೊತ್ತಾಗ್ಲಿಲ್ಲ ರೀ. ನಿಜ ಹೇಳ್ತಾ ಇದ್ದೀನಿ, ನನ್ನ ನಂಬಿ. ನಿಮ್ಮ ಹತ್ರ ಈ ವಿಷಯ ಮುಚ್ಚಿಡ್ಬೇಕು ಅಂತ ಏನೂ ಇಲ್ಲ. ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು. ಈ ವಿಷಯ ತಿಳಿದು ನಿಮ್ಗೇನಾದ್ರೂ ಆಗ್ಬಿಡತ್ತೇನೋ ಅನ್ನೋ ಆತಂಕ ನನ್ನನ್ನು ಕಾಡ್ಬಿಡ್ತು.
ಇದರಿಂದ ನಿಮಗೆ ನೋವಾಗಿದೆ ಅಂತ ನನಗೆ ಗೊತ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡ್ರಿ. ಲಕ್ಷ್ಮಿ, ನಮ್ಮ ಹಣೆ ಬರ ಅನ್ಸುತ್ತೆ ಲಕ್ಷ್ಮಿ. ಹಣೆ ಬರನ ಯಾರು ತಪ್ಸಕ್ಕಾಗಲ್ಲ. ನಮ್ಮ ಹಣೆ ಬರದಲ್ಲಿ ನಮ್ಮ ಮಗಳು ಮದುವೆ ಮಾಡ್ಕೊಳ್ಳೋ ಯೋಗ ಇಲ್ಲ ಅನ್ಸುತ್ತೆ. ನಮ್ಮ ಭಾವನ ಮದುವೆ ಮಂಟಪದ ತನಕ ಹೋಗಿ ತಪ್ಪೋಯ್ತು. ಈಗ ನೋಡಿದ್ರೆ ಅವಳು ಕುತ್ತಿಗೆಲ್ ತಾಳಿ ಇದೆ, ನಮಗಲ್ಲ. ಅವಳಿಗೆ ಅದನ್ನು ಕಟ್ಟಿದವ್ರು ಯಾರು ಅಂತ ಗೊತ್ತಿಲ್ವಲ್ಲ ಲಕ್ಷ್ಮಿ. ಭಗವಂತ, ಅವಳ ಕಷ್ಟ ಕೊಟ್ಟಿದ್ದು ಸಾಕಪ್ಪ. ಏನಾದ್ರೂ ಮಾಡಿ ಅವಳ ಜೀವನನ ಸರಿ ಮಾಡ್ಬಿಡಪ್ಪ, ಜೀವನ ಸರಿಪಡಿಸ್ಬಿಡು. ಸಿಜ್ಜು, ಯಾಕಿಷ್ಟು ತಡ ಮಾಡಿದೆ? ಇನ್ನು ಸ್ವಲ್ಪ ಲೇಟ್ ಆಗಿದ್ರು ಚಪ್ರಶಾಸ್ತ್ರ ಮುಹೂರ್ತನೇ ಮೀರೋಗ್ತಾ ಇತ್ತು. ಅಮ್ಮ, ನನ್ನ ಮನೆಯಿಂದ ಬೇಗನೆ ಹೊರಟ್ನಮ್ಮ. ಮತ್ತೆ ಯಾಕಿಷ್ಟು ತಡ ಮಾಡಿದೆ? ಅಲ್ಲ, ನಿನ್ನ ತಮ್ಮನ ಮದುವೆಗೆ ನಂಟ್ರು ಬಂದಂಗೆ ಬರೋದೇನಮ್ಮ? ಅಮ್ಮ, ನನಗೂ ಆಸೆ ಇರಲ್ವಮ್ಮ ನನ್ನ ತಮ್ಮನ ಮದುವೆಗೆ ಎಲ್ರಿಗಿಂತ ಮುಂಚೆ ಬಂದು ನಾನೇ ನಿಂತು ಎಲ್ಲ ಶಾಸ್ತ್ರನೂ ಮಾಡಬೇಕು ಅಂತ. ಆದರೆ ಏನು ಮಾಡಲಿ, ನಾನು ಹಣೆ ಬರೋಕ್ಕೆ ನಮ್ಮ ಮನೇಲಿ ಪ್ರಾಬ್ಲಮ್ ಆಯಿತು. ಏನಾಯ್ತು ಅಮ್ಮ? ಆ ಭಾವನಾ ಇದ್ದಾಳಲ್ವಾ, ಭಾವನಾ, ಅವಳಿಗೇನಾಯ್ತು? ಭಾವನನ ಕತ್ತಲ್ಲಿ ತಾಳಿ ಇದೆಯಮ್ಮ. ಭಾವನನ್ಗೆ ಮದುವೆ ಆಗಿದ್ಯಾ? ಯಾರ ಜೊತೆಲಿ? ಚಿನ್ನು ಮರಿ, ನೀವೀಗ ಡಲ್ ಆಗಿದ್ರೆ ಹೇಗೆ? ಬನ್ನಿ ಕೂತ್ಕೊಳ್ಳಿ, ತಿಂಡಿ ತಿನ್ನೋಣ. ಬನ್ನಿ ಬನ್ನಿ ಬನ್ನಿ. ರೀ, ಈ ಪರಿಸ್ಥಿತಿನಲ್ಲಿ ತಿಂಡಿ ತಿನ್ನಕ್ಕೆ ಹೇಗೆ ಮನ್ಸು ಬರುತ್ತೆ ಹೇಳಿ? ಅಲ್ಲಿ ಅಕ್ಕ ತಿಂಡಿ ತಿಂದ್ಲೋ ಇಲ್ವೋ, ಅಪ್ಪ ಅಮ್ಮನ ಮನಸ್ಥಿತಿ ಹೇಗಿದೆಯೋ ಏನೋ. ಚಿನ್ನು ಮರಿ, ನೀವು ಹೀಗೆ ಇಲ್ಲಿ ಅಳ್ತಾ ಕೂತ್ಕೊಂಡಿದ್ರೆ ಸಮಸ್ಯೆ ಬಗೆಹರಿಯುತ್ತಾ? ಇಲ್ಲ ಅಲ್ವಾ? ಅಲ್ಲ, ತಾಳಿ ಕಟ್ಟಿದವನೇ ಆರಾಮಾಗಿದ್ದಾನೆ, ನೀವ್ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಿ? ನೀವು ಹೇಗೆ ಹೇಳ್ತೀರಾ ರೀ ಅವನು ಆರಾಮಾಗಿದ್ದಾನೆ ಅಂತ? ನಿಮಗೇನು ಗೊತ್ತು ಹೇಳಿ? ಯಾರಿಗೆ ಗೊತ್ತು? ಅವನು ಹೇಳೋಕ್ಕಾಗ್ದಲೇ ಒದ್ದಾಡ್ತಿರ್ಬೋದು ಅಲ್ವಾ? ಚಿನ್ನು ಮರಿ, ಅವನ ವಿಷಯದಲ್ಲಿ ನೀವು ಇಷ್ಟೊಂದೆಲ್ಲ ಒಳ್ಳೆಯವರಾಗಬೇಡಿ. ಅವ್ನು ಮಾಡಿರೋ ತಪ್ಪು ಒಪ್ಕೊಳ್ಳೋಣ, ಆದರೆ ಇನ್ನೊಬ್ಬರಿಗೆ ಬೇಕು ಅಂತ ನೋವು ಮಾಡೋದು ಮನುಷ್ಯತ್ವ ಅಲ್ಲ ಚಿನ್ನು ಮರಿ. ನೋಡಿ, ತಪ್ಪು ಅಂತ ಒಪ್ಕೊಂಡು ನಿಮ್ಮ ಮನೆಯವ್ರ ಮುಂದೆ ಹೇಳ್ಕೊಂಡಿದ್ದಿದ್ರೆ ನಿಮ್ಮ ಮನೆಯವರೆಲ್ಲ ಅವನನ್ನು ಒಪ್ಕೋತಿದ್ರು ಅಲ್ವಾ? ಅದನ್ನು ಬಿಟ್ಟು ಹೀಗೆಲ್ಲ ಬೇಕು ಅಂತ ನೋವು ಕೊಡೋದ್ರಲ್ಲಿ ಏನು ಅರ್ಥ ಇದೆ? ನಂಗೆ ಅದೆಲ್ಲ ಗೊತ್ತಿಲ್ಲ ರೀ. ಅಕ್ಕನ ಪರಿಸ್ಥಿತಿ ಗೊತ್ತಾದ್ಮೇಲೆ ನಂಗೆ ಏನು ಮಾಡೋದಕ್ಕೂ ಮನಸ್ಸಿಲ್ಲ. ದಯವಿಟ್ಟು ಅವನೆಲ್ಲಿದ್ದಾನೆ ಅಂತ ಹುಡುಕಿ ಪ್ಲೀಸ್. ಸರಿ, ನಾನು ಹುಡುಕೋ ಪ್ರಯತ್ನ ಮಾಡ್ತೀನಿ ಅಂತ ಆಗಲೇ ಹೇಳಿದೆ ತಾನೆ. ನೋಡಿ, ನೀವು ನಗ್ನಗ್ತ ಸಂತೋಷವಾಗಿದ್ರೇ ನನಗೂ ಏನಾದರೂ ಮಾಡೋಕ್ಕೆ ಮನಸ್ಸು ಬರೋದು. ಎಲ್ಲಿ ಈಗ ಹೊಟ್ಟೆ ತುಂಬ ತಿಂಡಿ ತಿನ್ಬೇಕು ಫಸ್ಟು. ನೀವು ಸರಿಯಾಗಿ ತಿಂಡಿ ತಿಂದೆ ಹೀಗೆ ಬೇಜಾರು ಮಾಡ್ಕೊಂಡಿದ್ದೆ ನನಗೇನು ಮಾಡೋದಕ್ಕೂ ಮನಸ್ಸಿರುತ್ತೆ ಹೇಳಿ? ಆಮೇಲೆ ನೀವು ಹೀಗೆ ತಿಂಡಿ ತಿಂದು ಆಮೇಲೆ ಒಬ್ಬರೇ ಮನೇಲಿರ್ತೀರಲ್ಲ, ಅದನ್ನು ಯೋಚನೆ ಮಾಡ್ತಿದ್ರೆ ನನಗೆ ಹೊರಗೆ ಹೋಗಕ್ಕೆ ಮನಸ್ಸಲ್ಲಿ ಬರುತ್ತೆ ಹೇಳಿ? ಹೇಳಿ. ನಂಗೆ ಬೇಡ ರೀ. ನೋಡಿ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತಿಂಡಿ ತಿನ್ನಿ. ಎಲ್ಲಿ ಹಾನಿ ಹುಡುಕ್ಬೇಕೋ ಬೇಡವಾ ಅವನ್ನ? ಛೇ, ಅವನು ಯಾವನೋ ತಾಳಿ ಕಟ್ಟಿದ್ದಾನೆ ಅಂತ ಇವ್ರು ಯಾಕೆ ಇಷ್ಟೊಂದು ನೋವು ಪಡಬೇಕು? ಆ ಮನೆಯಿಂದ ಒಂದಲ್ಲ ಒಂದು ಸಮಸ್ಯೆ ಆಗ್ತಾನೇ ಇದೆ. ಇವ್ರು ಯಾವ ನೋವು ಅನುಭವಿಸ್ಬಾರ್ದು, ಖುಷಿಯಾಗಿರಬೇಕು ಅಂತ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೂ ಆ ಮನೆಯವರಿಂದ ನೆಮ್ಮದಿನೇ ಇಲ್ದ ಹಾಗಾಗಿದೆ. ಅಲ್ಲ, ಅಷ್ಟು ಜನರಲ್ಲಿ ತಾಳಿ ಕಟ್ಟಿರೋನು ಯಾರು ಅಂತ ಹೇಗೆ ಕಂಡುಹಿಡಿಯೋಕ್ಕಾಗತ್ತೆ? ಹಾಗಂತ ಇವರು ಹೇಳಿದ್ರೆ ಕೇಳೋದೇ ಇಲ್ಲ. ಇಲ್ಲಿ ಸ್ವಲ್ಪ ನೀರು ಕೊಡಿರಿ. ಸಾಕು ರೀ. ಚಿನ್ನು ಮರಿ, ನೀವು ಸರಿಯಾಗಿ ತಿಂಡಿ ತಿಂದೆ ಹೋದ್ರೆ ನಿಮಗೆ ಸುಸ್ತಾಗುತ್ತೆ. ಆಮೇಲೆ ಇಲ್ಲಿ ಹಾನಿ
ನಿಜವಾಗ್ಲೂ ಸಾಕು. ನೀವು ಇಷ್ಟು ಬಲವಂತ ಮಾಡಿದ್ರಿ ಅಂತ ಇಷ್ಟಾದರೂ ತಿಂದೆ. ಪ್ಲೀಸ್ ರೀ, ನನಗೆ ಇವಾಗ ಏನೂ ಮಾಡೋಕ್ಕೆ ಮನಸ್ಸಿಲ್ಲ. ಅವನು ಎಲ್ಲಿದ್ದಾನೆ ಅಂತ ಹುಡುಕಿ ಪ್ಲೀಸ್. ಸರಿ ಚಿನ್ನು ಮರಿ, ನಿಮಗೋಸ್ಕರ ನಾನು ಖಂಡಿತ ನೋಡೋ ಪ್ರಯತ್ನ ಮಾಡೇ ಮಾಡ್ತೀನಿ. ಆದರೆ ನೀವು ಹೀಗೆ ಟೆನ್ಷನ್ ಮಾಡಿಕೊಂಡು ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋ ಹಾಗಿಲ್ಲ, ಗೊತ್ತಾಯ್ತಾ? ನಗ್ನಗ್ತಾ ಗೆಲ್ಬೇಕು. ನಾನು ಹೋಗಿ ಹುಡ್ಕೋ ಪ್ರಯತ್ನ ಮಾಡ್ತೀನಿ, ಆಫೀಸ್ ಕಡೆ ಹೋಗಿ ಬರ್ತೀನಿ, ಸರಿನಾ? ಟೇಕ್ ಕೇರ್. ಈ ಒಂದು ಘಟನೆಯಿಂದ ನನ್ನ ಚಿನ್ನು ಮರಿ ನೆಮ್ಮದಿ ಹಾಳಾಗಿದೆ. ಅವನೇನಾದರೂ ನನ್ನ ಕೈಗೆ ಸಿಗಬೇಕು, ಸರಿಯಾಗಿ ವಿಚಾರಿಸ್ಕೋತೀನಿ. ನನ್ನ ಪ್ರೀತಿನ ಉಳಿಸ್ಕೋತೀನಿ. ನಾನು ಮಾಡಿರೋ ತಪ್ಪನ ಅವ್ರ ಹತ್ರ ಹೇಳಿ ಕ್ಷಮೆ ಕೇಳ್ತೀನಿ. ಅಲ್ಲಿ ಗಂಟ ಈ ವಿಷಯ ಯಾರ ಹತ್ರನೂ ಹೇಳ್ಬೇಡಿ. ಹೇಳಿ ವೆಂಕಣ್ಣ. ನಾನು ಸರಿ ಮಾಡ್ತೀನಿ ಕಣಣ್ಣ, ಸ್ವಲ್ಪ ಟೈಮ್ ಕೊಡಿ. ಅಯ್ಯೋ, ಹಂಗೆಲ್ಲ ಹೇಳ್ಬೇಡ ಕಣಣ್ಣ. ನಾನು ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡ್ತೀನಿ. ಸ್ವಲ್ಪ ಟೈಮ್ ಕೊಡಿ. ಅಯ್ಯೋ ವೆಂಕಣ್ಣ, ನಾನು ಭಾವನವ್ರಿಗೆ ಯಾವುದೇ ಕಾರಣಕ್ಕೂ ಮೋಸ ಮಾಡೋದಿಲ್ಲ. ಅವ್ರು ನನ್ನ ಜೀವ, ಅವ್ರನ್ನ ಬಿಟ್ಟು ಬದುಕೋ ಶಕ್ತಿ ನನಗೂ ಇಲ್ಲ.
ಯಾವಾಗಾಯಿತು ಹೇಗಾಯಿತು ಅಂತ ಒಂದು ಗೊತ್ತಿಲ್ಲ ಅಮ್ಮ. ಏನು ಹೇಳ್ತಾ ಇದೆಯಾ ಸಿಂಚು? ಹೌದಮ್ಮ, ಭಾವನ ಮಲಗಿದ್ದಾಗ ಅದ್ಯಾವನೋ ಬಂದು ತಾಳಿ ಕಟ್ಟಿ ಹೊಟ್ಟೋದ್ನಂತೆ. ಮಲ್ಕೊಂಡಿರುವಾಗನಾ? ಪಾಪ ಅಮ್ಮ, ಭಾವನಾ ಈ ವಿಚಾರನ ಇಷ್ಟು ದಿನ ಮುಚ್ಚಿಟ್ಕೊಂಡು ಎಷ್ಟು ನೋವು ಅನುಭವಿಸ್ತಿರ್ಬೇಕಲ್ವಾ. ಅವಳನ್ನ ನೋಡಿದ್ರೆ ಅಯ್ಯೋ ಅನ್ಸತ್ತಮ್ಮ. ಛೇ, ಯಾರಮ್ಮ ಪಾಪಿ? ಅವನಿಗೇನು ಅಕ್ಕ ತಂಗಿರಿಲ್ವಾ? ಪಾಪ, ಮೊದಲೇ ಆ ಭಾವನಾ ಮೃದು ಸ್ವಭಾವದವಳು, ಅವಳಿಗೆ ಹಿಂಗಾಗ್ಬೇಕಾ? ಈ ವಿಚಾರ ಇವತ್ತು ಹೇಗೋ ನಮ್ಮ ಭಾವಂಗೆ ಗೊತ್ತಾಗಿ ಮನೇಲಿ ದೊಡ್ಡ ರಾದ್ದ ಅಂತಾನೆ ಮಾಡ್ಬಿಟ್ರಮ್ಮ. ಅದಕ್ಕೆ ತಡ ಆಯಿತು. ಪಾಪ ಹುಡುಗಿ, ಯಾಕೋ ಅವಳ ಹಣೆ ಬರನೇ ಸರಿ ಇಲ್ಲ. ಮೊದಲು ಹಸೆ ಮನೆಗೆ ಹತ್ತವಾಗ ಆ ಹುಡುಗ ಸತ್ತೋದ. ಹೀಗೆ ನೋಡಿದ್ರೆ ಯಾರೋ ಮಲ್ಕೊಂಡಿರುವಾಗ ತಾಳಿ ಕಟ್ತಾ ಅಂತಿದ್ಯಾ? ಅಯ್ಯೋ ದೇವ್ರೆ, ಈ ವಿಷಯ ಕೇಳಿ ನನಗೆ ಕೈ ಕಾಲು ನಡುಗ್ತಿದೆ. ಪಾಪ, ಅವಳೆಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ಈ ವಿಷಯ ನಮ್ಮ ಅತ್ತೆ ಮಾವಂಗೆ ಗೊತ್ತಾಗಿ ತುಂಬ ನೊಂದ್ಕೊಂಡ್ರಮ್ಮ. ಮೊದಲೇ ಅವರು ತುಂಬಾ ಮೃದು ಸ್ವಭಾವದವರು. ಅವ್ರು ನೋಡಿದ್ರೆ ಅಯ್ಯೋ ಅನ್ಸತ್ತಮ್ಮ. ಯಾವ ತಂದೆ ತಾಯಿ ಇಂಥ ವಿಷಯ ಕೇಳಿದ್ಮೇಲೆ ನೊಂದ್ಕೊಳ್ದೇ ಇರ್ತಾರೆ ಹೇಳು? ಆ ದೇವರು ಯಾಕೆ ಹೀಗೆಲ್ಲ ಪರೀಕ್ಷೆ ಮಾಡ್ತಾನೆ ಏನೋ? ಅಮ್ಮ, ಇನ್ನೊಂದು ಮಾತು, ಈ ಮನೇಲಿ ಈ ವಿಷಯನ ಯಾರಿಗೂ ಹೇಳ್ಬೇಡಮ್ಮ ಪ್ಲೀಸ್. ಸಿಂಚು, ಏನು ಹೇಳ್ತಾ ಇದೀಯಾ? ಇದು ತುಂಬ ಸೂಕ್ಷ್ಮವಾಗಿರೋ ವಿಷಯ. ಇದನ್ನು ಯಾರಿಗಾದ್ರೂ ಹೇಳಕ್ಕಾಗತ್ತಾ? ಇಲ್ಲಮ್ಮ, ನಾನು ಖಂಡಿತ ಯಾರಿಗೂ ಹೇಳಲ್ಲ. ನಾನೇ ಆ ಭಗವಂತನ ಬೇಡ್ಕೋತೀನಿ, ಆ ತಾಳಿ ಕಟ್ಟಿನವ್ರು ಯಾರು ಅಂತ ಸಿಕ್ಕಿ ಅವಳಿಗೊಂದು ನ್ಯಾಯ ಸಿಗಲಿ ಅಂತ. ಯಾರ ಹತ್ರ ಮಾತಾಡ್ತಿದ್ದೆ? ಹೌದಾ? ಸರಿ, ಫೋನ್ ಕೊಡು. ಫೋನ್ ಕೊಡು. ನನ್ನ ಹತ್ರನೂ ಸುಳ್ಳು ಹೇಳ್ಬಿಡ. ನೀನು ಯಾರ ಹತ್ರನೋ ಮಾತಾಡ್ತಿದ್ದೆ, ನಾನು ನೋಡಿದೆ, ನನಗೆಲ್ಲ ಗೊತ್ತಾಯ್ತು. ನೀನು ಭಾವನಾ ಅಕ್ಕಗೆ ತಾಳಿ ಕಟ್ಟವನಲ್ಲ, ಅವನ ಹತ್ರ ತಾನೇ ಮಾತಾಡ್ತಾ ಇದ್ದಿದ್ದು. ನಿಜ ಹೇಳು, ಅವನ್ ತಗೋತಾನೆ? ಅವ್ನು ಯಾರು ಅಂತ ನಿಂಗೆ ಗೊತ್ತಿದ್ಮೇಲೆ ಮನೆಯವ್ರಿಗೆ ಯಾಕೆ ಹೇಳ್ತಾ ಇಲ್ಲ? ಪಾಪ, ಅವ್ರಿಗೂ ಹೇಳಿದ್ರೆ ಈ ಸಮಸ್ಯೆ ಎಲ್ಲ ಬಗೆಹರಿತದಲ್ವಾ? ಬಾ ಹೇಳಮ್ಮ. ಸರಿ ಆಯ್ತು. ಅವನು ಯಾರು ಅಂತ ನಂಗಾರು ಹೇಳು.